ಸಿಲಿಕಾನ್ ಸಿಟಿಯಲ್ಲಿ ಹಲವಾರು ಹೋಟೆಲ್ಗಳಲ್ಲಿ ಈಗಾಗಲೇ ವಾಣಿಜ್ಯ ಸಿಲಿಂಡರ್ನ ಅಭಾವ ಸೃಷ್ಟಿಯಾಗಿದೆ. ಆದರೆ ಈ ವಾಣಿಜ್ಯ ಸಿಲಿಂಡರ್ ಬಳಕೆ ಮಾಡದೆ ಹಲವಾರು ಕಡೆಗಳಲ್ಲಿ ಹೋಟೆಲ್ಗಳಿರಬಹುದು ಅಥವಾ ಬೇಕರಿಗಳಲ್ಲಿರಬಹುದು ಸಿಲಿಂಡರ್ನ ಬಳಕೆ ಮಾಡದೆ ಬಯೋಗ್ಯಾಸ್ ಇರ್ಬೋದು ಅಥವಾ ಬೇರೆ ಬೇರೆ ಪರ್ಯಾಯ ವ್ಯವಸ್ಥೆಯ ಮೂಲಕ ಅಡುಗೆಯನ್ನು ಮಾಡ್ತಾ ಇರುವಂಥದ್ದು, ತಿಂಡಿಯನ್ನು ತಯಾರಿಸ್ತಾ ಇದ್ದಾರೆ. ಹಾಗಿದ್ರೆ ನಾವಿವಾಗ ತೋರಿಸ್ತಾ ಇರುವಂಥದ್ದು ಕೂಡ ಅದೇ, ವಿಶೇಷವಾಗಿ ಗ್ಯಾಸಿಫೈಯರನ್ನು ಬಳಕೆ ಮಾಡಿಕೊಂಡು ಅದರ ಮೂಲಕ ಏನು ತಿಂಡಿಯನ್ನು ತಯಾರಿ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ಗ್ಯಾಸಿಫೈಯರ್. ಇದು ಇದ್ರ ಮೂಲಕ ಅಂದರೆ ಸಿಲಿಂಡರ್ ಬಳಕೆ ಮಾಡೋದಿಲ್ಲ, ಇದರಲ್ಲೇ ದಿನನಿತ್ಯದ ಏನು ಬೇಕರಿ ಐಟಮ್ಗಳು, ಚಿಪ್ಸ್ ಇರ್ಬೋದು, ನಿಪ್ಪಟ್ಟಿರ್ಬೋದು, ಕೋಡ್ಬಳೆ ಇರ್ಬೋದು, ಇಂತಹ ಐಟಮ್ಗಳನ್ನು ಈ ಗ್ಯಾಸಿಫೈಯರ್ನಲ್ಲೇ ತಯಾರಿ ಮಾಡಲಾಗುತ್ತೆ. ಇದನ್ನು ಅಂದರೆ ನಾವು ಈ ಭತ್ತದ ಹೊಟ್ಟಿರ್ಬೋದು, ಅದರ ಜೊತೆಗೆ ಶೇಂಗಾ ಹೊಟ್ಟಿರ್ಬೋದು, ಈ ರೀತಿಯ ಏನು ಹೊಟ್ಟುಗಳೇನಿದ್ದಾವೆ ಅದನ್ನು ಬಳಕೆ ಮಾಡಿಕೊಂಡು, ಅಂದರೆ ಪೆಲೆಟ್ಸ್ ಬಳಕೆ ಮಾಡಿಕೊಂಡು ಆ ಮೂಲಕ ಗ್ಯಾಸಿಫೈಯರ್ನಿಂದ ತಿಂಡಿಯನ್ನು ರೆಡಿ ಮಾಡುವಂಥದ್ದು. ಈ ಅಂದರೆ ಬೇಕರಿ ತಿಂಡಿ ಮಾತ್ರ ಅಲ್ಲ, ಇದರಲ್ಲಿ ಏನು ಹೋಟೆಲ್ಗಳಿಗೆ ತಿಂಡಿಯನ್ನು ಕೂಡ ಮಾಡ್ಬೋದು. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಗ್ಯಾಸಿಫೈಯರಿಂದ ಡೈರೆಕ್ಟಾಗಿ ಇದು ಇಲ್ಲಿ ಏನು ಒಲೆ ಉರಿತಾ ಇರುವಂಥದ್ದನ್ನು ಕೂಡ ನಾವು ನೋಡ್ಬೋದು. ಇದರಿಂದ ದಿನಕ್ಕೆ ಬೇಕರಿಗಳಿಗೆ ತಿಂಡಿಯನ್ನು ತಯಾರಿ ಮಾಡೋದಕ್ಕೆ ಸುಮಾರು 3 ರಿಂದ 4 ಸಿಲಿಂಡರ್ ಬೇಕಾಗುತ್ತೆ. ದಿನನಿತ್ಯವೂ ಕೂಡ ಸಾವಿರಾರು ಜನ ಬಂದು ಬೇಕರಿಗಳಲ್ಲಿ ಐಟಮ್ಗಳನ್ನು ತಗೊಳ್ತಾರೆ. ಅವ್ರಿಗೆ ಸಾಕಷ್ಟು ಏನು ಸಿಲಿಂಡರ್ ಕೂಡ ಬೇಕಾಗುತ್ತೆ ತಿಂಡಿಯನ್ನು ರೆಡಿ ಮಾಡೋದಕ್ಕೆ. ಆದರೆ ಅದೆಲ್ಲವೂ ಕೂಡ ಉಳಿತಾಯ ಆಗ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಈ ಒಂದು ಗ್ಯಾಸಿಫೈಯರನ್ನು ಏನು ಇನ್ಸ್ಟಾಲ್ ಮಾಡಿದಂತಹ ರವಿ ಸರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ ಯಾವ ರೀತಿ ಇದು ಮಾಡಿದ್ರು ಅನ್ನುವಂಥದ್ದನ್ನು. ಸರ್, ಈಗ ಗ್ಯಾಸಿಫೈಯರ್ನ ವಿಶೇಷತೆ ಏನು ಅಂತ? ಗ್ಯಾಸಿಫೈಯರ್ ಏನು ಮಾಡುತ್ತೆ ಅಂದರೆ ಈ ಸಾಲಿಡ್ ಬಯೋಮಾಸ್ನ ಗ್ಯಾಸಾಗಿ ಕನ್ವರ್ಟ್ ಮಾಡುತ್ತೆ. ನಾವು ಈ 30 ವರ್ಷದಿಂದ ಇದು ಫೀಲ್ಡಲ್ಲಿದ್ದೀವಿ. ಈಗ ಎಲ್ಲೆಲ್ಲಿ ಡೀಸೆಲ್ಲು, LPG, ಕೆರೋಸಿನು, ಫರ್ನೇಸ್ ಆಯಿಲು ಯೂಸ್ ಮಾಡ್ತಾರೋ ಅಲ್ಲಿ ಎಲ್ಲ ನಾವು ಈ ಸಿಸ್ಟಮ್ನ ಬಳಕೆ ಮಾಡಿದ್ರೆ 60% ಗ್ರಾಹಕರಿಗೆ ದುಡ್ಡು ಮಿಕ್ಕುತ್ತೆ. ಆಮೇಲೆ ಕಾರ್ಬನ್ ಎಮಿಷನ್ಸು ಮಿಕ್ಕುತ್ತೆ. ಆಮೇಲೆ ರೈತರಿಂದ ನಾವು ಇದು ಶೇಂಗಾ ಒಟ್ಟು, ಭತ್ತದ ಒಟ್ಟು, ಕಾಫಿ ಹಸ್ಪು ಎಲ್ಲ ಕೊಂಡ್ಕೊಳ್ಳೋದ್ರಿಂದ ಅವ್ರಿಗೂ ಲಾಭ ಆಗುತ್ತೆ. ಆಮೇಲೆ ಇದು ಮುನ್ಸಿಪಲ್ ಸಾಲಿಡ್ ಡ್ರೈ ವೇಸ್ಟ್ ಬರುತ್ತಲ್ಲ, ಅದರಿಂದ ಕೂಡ ಇದನ್ನು ಮಾಡ್ಬೋದು. ಒಣ ಕಸದಿಂದಲೂ ಇದನ್ನು ಮಾಡ್ಬೋದು. ಸೊ ಹಾಗಾಗಿ ನಮ್ಮ ದೇಶಕ್ಕೂ ಒಳ್ಳೆಯದಾಗುತ್ತೆ, ಪರಿಸರಕ್ಕೂ ಒಳ್ಳೆಯದಾಗುತ್ತೆ, ಜನಗಳಿಗೂ ದುಡ್ಡು ಮಿಕ್ಕುತ್ತೆ. ಸೊ ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಮುಂದೆ ಬನ್ನಿ, ನಮ್ಮ ದೇಶನ ಕಾಪಾಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಈಗ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ ಅಂತ ಸಂದರ್ಭದಲ್ಲಿ ಇದು ತುಂಬ ಉಪಯೋಗಕಾರಿ ಅಲ್ವಾ ಅಂತ? ಹೌದು. ನಮ್ಮ 30 ವರ್ಷದಿಂದ ಕೆಲಸ ಮಾಡ್ತಾ ಇರೋ ಈ ಫೀಲ್ಡಲ್ಲಿ ಸುಮಾರು ಜನ ಒಂದು ದಿನಕ್ಕೇ 5,000, 10,000 ಉಳಿತಾಯ ಮಾಡುವಂಥ ನನ್ನ ಕಸ್ಟಮರ್ಸ್ ಇದ್ದಾರೆ. ಅಷ್ಟು ಜನ ಉಳಿತಾಯ ಮಾಡ್ತಾ ಇದ್ದಾರೆ, ಆಗಲೇ ಬಳಕೆ ಮಾಡ್ತಾ ಇದ್ದಾರೆ. ಮತ್ತಷ್ಟು ಜನ ಕೈ ಜೋಡಿಸಿದ್ರೆ ಮತ್ತಷ್ಟು ನಾವು ನಮ್ಮ ದೇಶಕ್ಕೆ, ಪರಿಸರಕ್ಕೆ ಒಳ್ಳೇದು ಮಾಡ್ಬೋದು ಅಂತ ಅನ್ಕೋತೀವಿ. ಈ ಗ್ಯಾಸಿಫೈಯರ್ಗೆ ಎಷ್ಟು ಕಿಲೋ ಲೆಕ್ಕದಲ್ಲಿ ಏನಾದರೂ ಆ ಹೊಟ್ಟನ್ನು ಹಾಕಬೇಕಾಗತ್ತಾ, ಹೇಗೆ ಅಂತ? 1 kg LPGಗೆ 3 kg ಸೌದೆ ಬೇಕಾಗುತ್ತೆ. ಆ ಲೆಕ್ಕದ ಪ್ರಮಾಣದಲ್ಲಿ ನಾವು ಕಸ್ಟಮರ್ಗೆ ನಾವು ಕೇಳ್ತೀವಿ, ನಿಮ್ಮ ಕನ್ಸಂಪ್ಷನ್ ಏನು, ನಿಮ್ಮ ಪ್ಯಾಟರ್ನ್ ಏನು ಅಂತೇಳಿ. ಆಮೇಲೆ ಅಪ್ಲಿಕೇಶನ್ ಡಿಫ್ರೆಂಟ್ ಇರುತ್ತೆ. ಆ ಅಪ್ಲಿಕೇಶನ್ ಡಿಫ್ರೆಂಟ್ ಪ್ರಕಾರ ನಾವು ಇದನ್ನು ಡಿಸೈನ್ ಮಾಡಿ, ಮ್ಯಾನುಫ್ಯಾಕ್ಚರ್ ಮಾಡಿ, ಇನ್ಸ್ಟಾಲ್ ಮಾಡಿ ಅವ್ರಿಗೆ ಕೊಡ್ತೇವೆ. ಅಂದರೆ ಇದು ಬರೀ ಹೋಟೆಲು ಅಥವಾ ಬೇಕರಿಗಳಿಗೆ ತಿಂಡಿ ತಯಾರಿಸೋದಕ್ಕೆ ಮಾತ್ರ ಅಥವಾ ಮನೆಗಳಲ್ಲಿ ಈ ರೀತಿಯ ಚಿಕ್ಕದಾಗಿ ಇನ್ಸ್ಟಾಲ್ ಮಾಡ್ಕೋಬೋದಾ? ಮನೆಗೆ ಸಣ್ಣದು ಬೇರೆ ಅಪ್ಲಿಕೇಶನ್ ಟರ್ಬೋ ಸ್ಟವ್ಸ್ ಅಂತ ಬರುತ್ತೆ, ವುಡ್ ಸ್ಟವ್ಸ್ ಯೂಸ್ ಮಾಡಿ ಅದನ್ನು ಯೂಸ್ ಮಾಡ್ಬೋದು. ನಾವು ಅದನ್ನು ವುಡ್ ಸ್ಟವ್ಸ್ ಮಾಡ್ತೀವಿ, ಪೆಲೆಟ್ ಸ್ಟವ್ಸ್ ಮಾಡ್ತೀವಿ, ಬ್ರಿಕೆಟ್ ಸ್ಟವ್ಸ್ ಮಾಡ್ತೀವಿ, ಆಮೇಲೆ ಗ್ಯಾಸಿಫೈಯರ್ ಮಾಡ್ತೀವಿ. ಡೊಮೆಸ್ಟಿಕ್ಕಿಂದ ಹಿಡಿದು ಕಮರ್ಷಿಯಲ್ ದೊಡ್ಡ ಇಂಡಸ್ಟ್ರಿವರೆಗೂ ನಾವು ಕೇಟರ್ ಮಾಡ್ತಾಯಿದ್ದೀವಿ. ಸರ್, ಪೆಲೆಟ್ಸ್ಗೆ ಬೇಕಾಗಿರುವಂತಹ ಶೇಂಗಾ ಹೊಟ್ಟಿರ್ಬೋದು ಅಥವಾ ಈ ಕಾಫಿ ಹೊಟ್ಟಿರ್ಬೋದು, ಇವೆಲ್ಲವೂ ಕೂಡ ನಿಮಗೆ ಎಲ್ಲಿ ಸಿಗುತ್ತೆ? ಅಂದರೆ ಬೇಕಾದಷ್ಟು ಸರಬರಾಜು ಆಗ್ತಾ ಇದೆಯಾ? ಸಿಗುತ್ತೆ ಮೇಡಮ್, ಸಿಗುತ್ತೆ. ಅದು ಸರಬರಾಜು ಇದೆ, ಅದಕ್ಕೇನು ಸಮಸ್ಯೆ ಇಲ್ಲ. ಸರ್ಪ್ಲಸ್ಸೇ ಇದೆ ಅಂತ ಹೇಳ್ಬೋದು. ಅಂದರೆ ಇದು ಗ್ಯಾಸ್ ದುಡ್ಡನ್ನ ಉಳಿತಾಯ ಮಾಡುತ್ತೆ. ಗ್ಯಾಸೇ ನಮ್ಮ ಗ್ಯಾಸ್ ಮೇಲೆ ನಾವು ಅವಲಂಬನೆ ಆಗೋ ಪರಿಸ್ಥಿತಿನೇ ಇರಲ್ಲ. ಎಲ್ಲರೂ ಕೈ ಜೋಡಿಸಿದ್ರೆ ಆ ಥರ ಮಾಡ್ಬೋದು, ಒಂದು ಸೃಷ್ಟಿನೇ ಮಾಡ್ಬೋದು. ಇನ್ಸ್ಟಾಲ್ ಮಾಡೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಇದು ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. 1 ತಿಂಗಳು, 2 ತಿಂಗಳು, 3 ತಿಂಗಳವರೆಗೂ ಪ್ರಾಜೆಕ್ಟ್ ನಡೆಯುತ್ತೆ. ಅಂದರೆ ಕೆಪಾಸಿಟಿ ಮೇಲೆ. ಸಣ್ಣದಾದ್ರೆ 1 ತಿಂಗಳು ಮಾಡ್ಬೋದು, ಚೂರು ದೊಡ್ಡದ 2 ತಿಂಗಳು, ಇನ್ನೂ ಕೆಲವು ದೊಡ್ಡದಿರುತ್ತೆ 3 ತಿಂಗಳು, 4 ತಿಂಗಳು ಆಗುತ್ತೆ. ಆ ಥರ. ಎಷ್ಟು ಜನ ಈಗಾಗಲೇ ಇದನ್ನು ಹಾಕಿಸ್ಕೊಂಡಿದ್ದಾರೆ? ನಾನು 100 ಸಿಸ್ಟಮ್ ಮೇಲೆ ಹಾಕಿದ್ದೀನಿ ಮೇಡಮ್. ನಾವು 30 ವರ್ಷದಿಂದ ಈ ಫೀಲ್ಡಲ್ಲಿದ್ದೀವಿ. ಒಂದು 100 ಸಿಸ್ಟಮ್ ಮೇಲೆ ನಮ್ಮ ಗ್ರಾಹಕರಿದ್ದಾರೆ. ಇದು ಕನ್ಯಾಕುಮಾರಿಯಿಂದ ಉತ್ತರಾಖಂಡವರೆಗೂ ನಾವು ಸಿಸ್ಟಮ್ಗಳು ಹಾಕಿದ್ದೀವಿ. ಏನು ಹೇಳ್ತೀವಿ ಜನರಿಗೆ ಇದನ್ನು ಹಾಕಿಸ್ಕೊಳ್ಳೋದು? ಹೋಟೆಲ್ ಅವರೆಲ್ಲ ತುಂಬ ಕಷ್ಟದಲ್ಲಿದ್ದಾರೆ ಈಗ. ಹೌದು, ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೇಳ್ಬೇಡಿ. ಪರ್ಯಾಯವಾಗಿ ನಮ್ಮ ದೇಶದಲ್ಲೇ ಸಿಗುವಂಥ ಇಂಧನವನ್ನು ಬಳಕೆ ಮಾಡಲಿಕ್ಕೆ ಮುಂದೆ ಬನ್ನಿ, ನಮ್ಮ ದೇಶನ ಕಾಪಾಡಿ, ಪರಿಸರನ ಕಾಪಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಸದಿಂದ ರಸ ಮಾಡಿ ಅಂತ ನಾವು ಕಸ ಅಂತ ಹೇಳೋದಿಲ್ಲ, ಯಾವಾಗಲೂ ಅದನ್ನು ರೆಸಿಡ್ಯೂ ಅಂತ ಕರಿತೀವಿ.
ನಾನು ಯಾವತ್ತೂ ಕಸ ಇದು ವೇಸ್ಟ್ ಅಂತ ಕರೆಯೋದೇ ಇಲ್ಲ. ಏನೇ ಗುಡ್ಡೆಗಳಾಗಿರ್ತಾವಲ್ಲ ಅದು ಕಸ, ಅದು ಎನರ್ಜಿ ಫ್ರೀ ಅಂತ ಹೇಳ್ತೀನಿ ನಾನು. ಓಕೆ ಸರ್, ಥ್ಯಾಂಕ್ ಯು. ಇದು ಗ್ಯಾಸಿಫೈಯರ್ನ ಒಂದು ಏನು ಉಪಯೋಗ. ಇಲ್ಲಿ ಸಿಲಿಂಡರ್ನ ಬಳಕೆ ಬೇಕಾಗಿಲ್ಲ, ಅದರಿಂದ ಸಿಲಿಂಡರ್ ಯಾವುದೇ ಕಾರಣ ಕೂಡ ಬಳಕೆ ಮಾಡೋದೇ ಇಲ್ಲ. ಗ್ಯಾಸಿಫೈರ್ಗೆ ಬೇಕಾಗಿರುವಂತಹ ಹೊಟ್ಟು ಅಂತಂದರೆ ಈ ಕಾಫಿ ಹೊಟ್ಟಿರ್ಬೋದು ಅಥವಾ ಶೇಂಗಾ ಹೊಟ್ಟಿರ್ಬೋದು, ಇವೆಲ್ಲವೂ ಇದ್ದರೆ ಸಾಕು. ಈ ರೀತಿ ದಿನಕ್ಕೆ ಸಾವಿರಾರು kg ಗಟ್ಟಲೆ ಏನು ತಿಂಡಿ ತಿನಿಸುಗಳನ್ನು ರೆಡಿ ಮಾಡಬಹುದು. ಇದು ತುಂಬ ಉಪಯೋಗಕಾರಿ ಅನ್ನುವಂತಹ ಮಾತನ್ನು ರವಿಕುಮಾರ್ ಅವರು ಹೇಳ್ತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರುದ್ರೇಶ್ ಜೊತೆಗೆ ಮಮತಾ ಮರದಾಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.